ಎಲ್ಲರೂ ಶಿವರಾಮೇಗೌಡರು ಸುಮ್ಮನೆ ಕೆಲಸ ಮಾಡ್ಕೊಂಡಿದ್ರೆ ಒಳ್ಳೆಯದು. ಸಚಿವ ದಿನೇಶ್ ಗುಂಡೂರಾವ್ ಓಪನ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಡಿಕೆ ಬಣದಿಂದ ಸಿಎಂ ಬದಲಾವಣೆ ಕೂಗು. ರಾಜ್ಯ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಎಚ್ಚರಿಕೆ. ಎಲ್ಆರ್ಎಸ್ ಶಿವರಾಮೇಗೌಡ್ರೆ ಸುಮ್ಮನೆ ಕೆಲಸ ಮಾಡ್ಕೊಂಡು ಹೋಗಿ. ಸಚಿವ ದಿನೇಶ್ ಗುಂಡೂರಾವ್ ಓಪನ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಡಿಕೆ ಬಣದಿಂದ ಸಿಎಂ ಬದಲಾವಣೆ ಕೂಗು. ಸಿಎಂ ಸಿದ್ದು ಬಣದಿಂದ ಓಪನ್ ಕೌಂಟರ್. ನವೆಂಬರ್ಗೆ ಡಿಕೆ ಸಿಎಂ ಎಂದ ಎಲ್ಆರ್ಎಸ್. ಶಿವರಾಮೇಗೌಡರು. ಶಿವರಾಮೇಗೌಡರ ಮಾತಿಗೆ ಸಚಿವ ದಿನೇಶ್ ಅಸಮಾಧಾನ. ಶಿವರಾಮೇಗೌಡ ಈಗಷ್ಟೇ ಪಕ್ಷಕ್ಕೆ ಮರಳಿದ್ದಾರೆ. ಒಂದಷ್ಟು ದಿನ ಆದರೂ ತೆಪ್ಪ ಕೂತ್ಕೋಬೇಕಲ್ಲ. ಅವರು ಪಕ್ಷದಲ್ಲಿ ಸುಮ್ಮನೆ ಕೆಲಸ ಮಾಡ್ಕೊಂಡಿದ್ರೆ ಒಳ್ಳೆಯದು. ಬಂದ ಆರಂಭದಲ್ಲೇ ಹಿಂಗೆ ಶುರು ಮಾಡ್ಕೊಂಡ್ರೆ ಹೆಂಗೆ? ಮೊದಲಿಂದಲೂ ಅವರದ್ದು ಇದೇ ರೀತಿಯ ಅಭ್ಯಾಸ. ಒಂದೊಂದು ಸಂಚಲನ ಮೂಡಿಸುವಂತ ಹೇಳಿಕೆ ಕೊಡೋದು, ಪ್ರಚಾರಕ್ಕೆ ಬರೋದು. ಈಗ ಅದನ್ನು ಬಿಟ್ಟು ಸುಮ್ಮನೆ ಪಕ್ಷದ ಕೆಲಸ ಮಾಡಬೇಕು. ಶಿವರಾಮೇಗೌಡರ ಹೇಳಿಕೆ ಸರಿ ಇಲ್ಲ, ಗೊಂದಲ ಮಾಡಬಾರದು. ಶಿವರಾಮೇಗೌಡರ ಹೇಳಿಕೆಯ ವಿರುದ್ಧ ಸಚಿವ ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ದಾರೆ. ಪಕ್ಷದಲ್ಲಿ ಏನಾಗಬೇಕು ಡಿಸೈಡ್ ಮಾಡೋದು ಹೈಕಮಾಂಡ್, ನಾನು ನೀವಲ್ಲ. ಎಲ್ಆರ್ಎಸ್ ಸುಮ್ಮನೆ ಕೆಲಸ ಮಾಡ್ಕೊಂಡು ಹೋಗಿ. ಪಕ್ಷಕ್ಕೆ ಮರಳಿದ್ದೀರಿ, ಮರಳಿ ಸುದೀರ್ಘವಾಗಲಿ ಸ್ವಲ್ಪ. ಒಂದಷ್ಟು ನಿಮ್ಮ ಪ್ರಯಾಣ, ಎರಡನೇ ಸುತ್ತಿನ ಪ್ರಯಾಣ. ಆರಂಭದಲ್ಲೇ ಹಿಂಗೆ ಮಾತನಾಡಿದ್ರೆ ಹೇಗೆ? ಆರಂಭದಲ್ಲಿ ಈ ಹಿಂದೆ ಇದೇ ಚಾಳಿಯನ್ನು ಇಟ್ಕೊಂಡಿದ್ರು ಶಿವರಾಮೇಗೌಡರು, ಮತ್ತೆ ಶುರು ಮಾಡ್ಕೊಂಡವ್ರೆ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ರು. ಸುಮ್ಮನೆ ಪಕ್ಷದಲ್ಲಿ ಇದ್ಕೊಂಡು ಕೆಲಸ ಮಾಡ್ಕೊಂಡು ಹೋಗಬೇಕು. ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಎನ್ನುವಂತಹ ಇಂಗಿತವನ್ನು ವ್ಯಕ್ತಪಡಿಸಿದಾಗ ರಾಜ್ಯದಲ್ಲಿ ಗೊಂದಲ ಆಗ್ತವೆ. ಈಗಾಗಲೇ ಸಿಎಂ ಬದಲಾವಣೆಯ ಕೂಗು ನಿಂತಿದೆ. ಸ್ವತಃ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ, ಈಗಾಗಲೇ 2.5 ವರ್ಷ ಆಗಿದೆ, ಮುಂದಿನ 2.5 ವರ್ಷವೂ ಕೂಡ ನಾನೇ ಇರ್ತೀನಿ, ಒಟ್ಟಾರೆ ಪೂರ್ಣಾವಧಿ ಸಿಎಂ ಆಗಿ ಇರ್ತೀನಿ. ಅಷ್ಟೇ ಯಾಕೆ, ಮುಂಬರುವಂಥ 2028ರ ಅಸೆಂಬ್ಲಿ ಎಲೆಕ್ಷನ್ ಜನರು ಏನಾದರೂ ಬಯಸಿದ್ದೇ ಆದಲ್ಲಿ ನಾನೇ ಸಿಎಂ ಅಂತ ಹೇಳೋದು. ಈಗ ಶಿವರಾಮೇಗೌಡರ ಹೇಳಿಕೆಯ ವಿರುದ್ಧ ಸಚಿವ ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.